ನಮಸ್ಕಾರ ವೀಕ್ಷಕರೇ, ವಿದ್ಯಾ ವಿಶೇಷ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನ ಯಾವ ದಿನ ಆಚರಿಸಬೇಕು, ಆಗಸ್ಟ್ 21ಕ್ಕ ಅಥವಾ 28ಕ್ಕ? ಅಲ್ಲದೆ ವರಮಹಾಲಕ್ಷ್ಮಿ ಹಬ್ಬವನ್ನ ಕೂರಿಸಲು ರಾಜಯೋಗದ ಸಮಯ ಯಾವ ಸಮಯದಲ್ಲಿ ಬಂದಿದೆ ಮತ್ತು ಸ್ಥಿರ ಲಗ್ನದ ಸಮಯ ಯಾವುದು, ಯಾವ ಬಣ್ಣದ ಸೀರೆಯನ್ನ ಉಡಿಸಬೇಕು ಮತ್ತು ಅಂದಿನ ದಿನ ನಾವು ಪಠಿಸಬೇಕಾದಂತಹ ಸ್ತೋತ್ರಗಳು ಹಾಗೂ ಮಂತ್ರಗಳು ಯಾವುವು ಎನ್ನುವುದರ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತೀವಿ. ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಅದೇ ರೀತಿ ನೀವೇನು ನಮ್ಮ ಚಾನೆಲ್ಗೆ ಹೊಸಬರಾದಲ್ಲಿ ಕೂಡಲೇ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪಂಚಾಂಗ ಹಾಗೂ ಶಾಸ್ತ್ರದ ಪ್ರಕಾರ ವರಮಹಾಲಕ್ಷ್ಮಿ ಹಬ್ಬವು ಪ್ರತಿ ವರ್ಷ ಜುಲೈ ಅಥವಾ ಆಗಸ್ಟ್ ತಿಂಗಳ ನಡುವೆ ಬರುತ್ತದೆ. ಶ್ರಾವಣ ಮಾಸದ 2ನೇ ಶುಕ್ರವಾರ ಅಥವಾ ಹುಣ್ಣಿಮೆಯ ಹಿಂದಿನ ಶುಕ್ರವಾರದಂದು ನಾವು ವರಮಹಾಲಕ್ಷ್ಮಿ ಪೂಜೆಯನ್ನ ಆಚರಿಸುತ್ತೇವೆ. ಹುಣ್ಣಿಮೆಯ ಹಿಂದಿನ ಶುಕ್ರವಾರ ಆಚರಿಸಲಾಗುವಂತಹ ವರಮಹಾಲಕ್ಷ್ಮಿ ಹಬ್ಬವು ಈ ವರ್ಷ ಆಗಸ್ಟ್ 21ನೇ ತಾರೀಕು ಶುಕ್ರವಾರದಂದು ಬಂದಿರುವ ಕಾರಣ ಆ ದಿನದಂದು ನಾವು ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಬೇಕಾಗ್ತದೆ. ಆಗಸ್ಟ್ 20ನೇ ತಾರೀಕು ಸಂಜೆ 5:55 ನವಮಿ ತಿಥಿ ಪ್ರಾರಂಭವಾಗಿ ಆಗಸ್ಟ್ 21ನೇ ತಾರೀಕು ರಾತ್ರಿ 8:04 ಮುಕ್ತಾಯಗೊಳ್ಳುತ್ತದೆ. ಅಲ್ಲದೆ ನಮಗೆ ಸೂರ್ಯೋದಯದ ಸಮಯ ಆಗಸ್ಟ್ 21ನೇ ತಾರೀಕು ಶುಕ್ರವಾರದಂದು ಬೆಳಗಿನ ಜಾವ ಸೂರ್ಯೋದಯದ ಸಮಯದಲ್ಲಿ ಅನುರಾಧ ನಕ್ಷತ್ರ 8:15 ಮಾತ್ರ ಇರಲಿದೆ. ಹಾಗಾಗಿ ನಾವು ಆಗಸ್ಟ್ 21ನೇ ತಾರೀಕು ಶುಕ್ರವಾರದಂದೇ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯನ್ನ ಆಚರಿಸಬೇಕು. 21ನೇ ತಾರೀಕು ಆಚರಣೆ ಮಾಡಲು ಆಗದೇ ಹೋದಲ್ಲಿ ನೀವು ಆಗಸ್ಟ್ 28ನೇ ತಾರೀಕು ಕೂಡ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯನ್ನು ಕೂಡ ನೀವು ನೆರವೇರಿಸಬಹುದು. ಇನ್ನು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುವ ಸಮಯ ಅಂದರೆ ಲಕ್ಷ್ಮಿಯನ್ನ ಕೂರಿಸುವ ಸಮಯ ಕೂಡ ತುಂಬಾನೇ ಪ್ರಾಮುಖ್ಯತೆಯನ್ನ ಪಡೆದಿರುತ್ತದೆ. ತೀರ ಲಗ್ನದಲ್ಲಿ ರಾಜಯೋಗದ ಸಮಯದಲ್ಲಿ ಲಕ್ಷ್ಮಿಯನ್ನ ಕೂಡಿಸಿದ್ದೆಯಾದಲ್ಲಿ ಪೂಜೆಯ ಸಂಪೂರ್ಣ ಫಲ ಸಿಗುತ್ತದೆ. ಅಲ್ಲದೆ ಸ್ಥಿರ ಲಗ್ನದಲ್ಲಿ ವರಮಹಾಲಕ್ಷ್ಮಿಯ ಪೂಜೆ ಹಾಗೂ ಲಕ್ಷ್ಮಿಯನ್ನ ಕೂಡಿಸಿದ್ದೇ ಆದಲ್ಲಿ ಹಣಕಾಸಿನ ಅಭಾವ ಎಂದಿಗೂ ಬರುವುದಿಲ್ಲ ಮತ್ತು ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುವಳು. ಹಾಗಾದ್ರೆ ಆ ಸ್ಥಿರ ಲಗ್ನದ ಸಮಯ ಯಾವುದೆಂದರೆ ಬೆಳಗಿನ ಜಾವ 6:30 7:50 ನಮಗಿಲ್ಲಿ ಸಿಂಹ ಲಗ್ನ ಪ್ರಾಪ್ತಿಯಾಗುತ್ತಿರುವುದರಿಂದ ಆ ಸಮಯದಲ್ಲಿ ನೀವು ವರಮಹಾಲಕ್ಷ್ಮಿಯನ್ನ ಕೂಡಿಸಿದ್ದೇ ಆದಲ್ಲಿ ಹೆಚ್ಚಿನ ಫಲವನ್ನ ಪಡೆಯುತ್ತೀರಿ. ಇನ್ನು ಆ ದಿನ ತಾಯಿ ಮಹಾಲಕ್ಷ್ಮಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸಬೇಕು ಎನ್ನುವುದನ್ನು ನಾವಿಲ್ಲಿ ನೋಡುವುದಾದ್ರೆ ಹಸಿರು ಬಣ್ಣದ ಸೀರೆ. ಈ ವರ್ಷ ಹಸಿರು ಬಣ್ಣದ ಸೀರೆಯನ್ನ ಉಡಿಸಬೇಕೆಂದರೆ ಹಸಿರು ಬಣ್ಣದ ಸೀರೆ ಉಡಿಸಿದೆಯಾದಲ್ಲಿ ಈ ವರ್ಷ ನಮಗೆ ಹಸಿರು ಬಣ್ಣದ ಸೀರೆಯನ್ನ ಉಡಿಸುವುದು ತುಂಬಾನೇ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತದೆ. ಅದರ ಜೊತೆಗೆ ಕನಕದರ ಸ್ತೋತ್ರವನ್ನು ಮತ್ತು ಸ್ತ್ರೀ ಸ್ತೋಕ್ತಂ ಪಠನೆ ಮಾಡುವುದರಿಂದ ನೀವು ಸಂಪೂರ್ಣ ಫಲವನ್ನ ಪಡೆಯುತ್ತೀರಿ. ತಾಯಿ ಲಕ್ಷ್ಮಿಯ ಕೃಪಕಟಾಕ್ಷ ನಿಮಗಾಗುವುದು. ನಿಮ್ಮ ಎಲ್ಲ ಸಾಲಬಾಧೆಗಳು ನಿವಾರಣೆಯಾಗಿ ಹಣದ ಹರಿವು ಹೆಚ್ಚುವುದು ಅಲ್ಲದೆ ಸ್ಥಗಿತವಾಗಿರುವ ಎಲ್ಲ ಕೆಲಸಗಳು ಪ್ರಾರಂಭವಾಗುತ್ತವೆ. ಇದೇ ರೀತಿಯ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ನಿಮ್ಮ ಜೊತೆಗೆ ನಾವು ಹಂಚಿಕೊಳ್ತಾ ಇರ್ತೀವಿ. ನಮ್ಮ ಚಾನೆಲ್ ಅನ್ನ ಕಂಟಿನ್ಯೂ ಆಗಿ ವಾಚ್ ಮಾಡ್ತಾ ಇರಿ.